ಹಾಯ್ ಹಲೋ ಎಲ್ರಿಗೂ ಮ್ಯಾಜಿಕ್ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ನಿನ್ನ ಜೊತೆ ನನ್ನ ಕಥೆ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ವಂಶಿ ಪಾಪ ಬಹಳ ಒಳ್ಳೆ ರೀತಿನಲ್ಲಿ ಹೊರಟೋಗ್ತಾನೆ ಮನೆಯಿಂದ. ಎಲ್ಲ ಬೇಸರ ಮಾಡ್ಕೊಳ್ತಾರೆ. ಅದಕ್ಕೆ ಅಜಿತ್ ಮತ್ತೆ ಮತ್ತೆ ಸಾರಿ ಕೇಳೋದನ್ನ ನೋಡಿ ವಂಶಿ ಪದೇ ಪದೇ ಸಾರಿ ಕೇಳೋದು ಒಳ್ಳೇದಲ್ಲ ಅಜಿತ್ ನಾರಾಯಣರವ್ರೆ, ನೀವೊಬ್ರು ಇನ್ಸ್ಪೆಕ್ಟ್ರು. ನಾನ್ ಕೇಳೋದು ಒಂದೇ, ಈ ರೀತಿ ಫೇಕ್ ಆಗಿ ಮದ್ವೆ ಸಂಬಂಧ ಉಳಿಸ್ಕೊಳ್ಳೋದ್ಕಿನ್ನ ನೀವು ಮುಂದುವರ್ಸೋದ್ಕಿನ್ನೂ ಕೂಡ ಶಾಶ್ವತವಾಗಿ ಗಂಡ ಹೆಂಡತಿಯಾಗಿ ಜೀವನ ಮಾಡಿ. ಯಾಕೆಂದ್ರೆ ಇನ್ನೊಬ್ಬ ಹಾಗಂತಕ ಬರುವಂತ ಸಾಧ್ಯತೆನೂ ಕೂಡ ಇರುತ್ತೆ. ಆವಾಗ ನೀವೇ ಕಷ್ಟ ಅನುಭವಿಸ್ಬೇಕಾಗುತ್ತೆ ಇನ್ನೊಂದು ರೀತಿನಲ್ಲಿ. ಅದಾಗಬಾರ್ದು ಅಂದ್ರೆ ಈಗಿನಿಂದಲೇ ಪ್ರಾರಂಭಿಸಿ. ಮನೆ ಒಳಗೆ ಬರ್ತಿದ್ದಾಗೇನೆ ಭೂಮಿ ಸಾಹೇಬ್ರೆ ಎಷ್ಟು ಚೆನ್ನಾಗಿ ಅವಳು ಪ್ರತಿ ಬಾರಿನ ಆಕ್ಟಿಂಗ್ ಅನ್ಕೋತಾಳೆ ಹೊರತು ಅಜಿತನ್ ಸಂಪೂರ್ಣ ಪ್ರೀತಿ ಅನ್ನೋದನ್ನೇ ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಲ್ಲ ಸಾಹೇಬ್ರೆ, ಅದೆಷ್ಟು ಚೆನ್ನಾಗಿ ನೀವು ಹೇಳುವ ಹೆಜ್ಜೆಗಳನ್ನ ಹಾಕ್ತಾ ಅಗ್ನಿ ಸಾಕ್ಷಿಯಾಗಿ ನನ್ನ ಹೆಂಡತಿ ಅಂತೇಳಿ ಒಂದೊಂದು ಹೆಜ್ಜೆನಲ್ಲೂ ಕೂಡ ನನ್ನ ಜೀವನ ಕೊನೆಯ ಉಸಿರುವರೆಗೂ ಕೂಡ ನನ್ನ ಭೂಮಿನೇ ನನ್ನ ಹೆಂಡತಿ, ಮೊದಲು ಅವಳೆ ಕೊನೆಯೂ ಅವಳೆ. ಯಾವತ್ತೂ ಕೂಡ ಅವಳಿಗೆ ಒಂದು ಅಣುವಷ್ಟು ಕೂಡ ನೋವಾಗಬಾರ್ದು. ಕಾಯ ವಾಚ ಮನಸ್ಸ ಅವಳನ್ನ ಅಗ್ನಿ ಸಾಕ್ಷಿಯಾಗಿ ನನ್ನ ಹೆಂಡತಿ ಅಂತ ಸ್ವೀಕರಿಸಿದೀನಿ, ನನ್ನ ಭೂಮಿನೇ ನನ್ನ ಮಡದಿ ಅಂತ ಎಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ರಿ ಸಾಹೇಬ್ರೆ. ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು. ಅಜಿತ್ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಇವಳಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು ಅಂತ ಹೇಳಿ. ಮತ್ತೆ ಭೂಮಿ ಹೇಳ್ತಾಳೆ, ಸಾಹೇಬ್ರೆ ನಿಜಕ್ಕೂ ನಾನಂತೂ ಕಳೆದೋಗ್ಬಿಟ್ಟೆ. ಹಬ್ಬ ಅದೇನು ಒಂದು ಚೂರು ಓದ್ಕೊಂಡಿಲ್ಲ, ಅಭ್ಯಾಸ ಮಾಡಿಲ್ಲ, ಅದೇನ್ ಪಟ 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 ಅಂತ ಡೈಲಾಗ್ ಉದುರಿಸ್ಬಿಟ್ರೆ ಮನೆಯವ್ರು ಎಲ್ರು ಕೂಡ ಆಶ್ಚರ್ಯ ಪಟ್ಬಿಟ್ಟಿರ್ತಾರೆ. ಅಲ್ಲ, ಈ ಅಪ್ಪು ಮತ್ತೆ ಮಿಕ್ಕಿದವರು ಫೇಕ್ ಮದ್ವೆ ಅಂತ ಅನುಮಾನ ಬರೋಕೆ ಯಾರ್ ಕಾರಣ? ಅದ್ ಯಾರು ಹೀಗ್ ಮಾಡಿದ್ದು? ಅದಕ್ಕೆ ಅಜಿತ್ ಹೇಳ್ತಾರೆ, ಯಾರು ಕಾರಣ ಅಲ್ಲ, ಇದೆಲ್ಲ ಮುಚ್ಚಾಕಕ್ಕೋಸ್ಕರನೇ ಸತ್ಯನ ವಂಶಿ ಕರ್ಕೊಂಡ್ ಬಂದು ಈ ರೀತಿ ಎಲ್ಲ ಅವರು ಪ್ಯಾಚಪ್ ಮಾಡಕ್ ಪ್ರಯತ್ನ ಪಟ್ರು. ಅಲ್ಲ, ಸತ್ಯನ ಹೀಗ್ ಮಾಡಿದ್ರ ವಂಶಿ ಕರ್ಕೊಂಡ್ ಬಂದು ಇಷ್ಟೆಲ್ಲ ನಾಟಕ ಆಡ್ಸಿದ್ರ? ನಾನ್ ಮಾತ್ರ ಸತ್ಯನ ಬಿಡಲ್ಲ ಸಾಹೇಬ್ರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಸಾರಿ ನಾನು ಸಂಶಯ ಪಟ್ಟಿದ್ ಬೊಮ್ಮೆ, ನೀವ್ಯಾಕೆ ಸಾರಿ ಕೇಳ್ತೀರಾ ಸಾಹೇಬ್ರೆ? ನೀವ್ ಸಾರಿ ಕೇಳಬಾರ್ದು, ಪಾಪ ನಿಮ್ದೇನು ತಪ್ಪಿಲ್ಲ. ಅಷ್ಟರ ಮನೆಯಲ್ಲಿ ಬೆಳಗ್ಗೆನೆ ಗಂಡ ಹೆಂಡತಿ ರಾಮಣ್ಣ ಮತ್ತೆ ಸಂಗೀತ ದೇವ್ರ ಪೂಜೆ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ದಂತ ನಚ್ಚಿ, ಓಹೋ ಏನ್ ಮದರ್ ಇಂಡಿಯಾ ಇವತ್ತು ಪಾಪ್ಸಿ, ಬೆಳಗ್ಗೆನೆ ಪೂಜೆ ಶುರು ಮಾಡ್ಬಿಟ್ಟಿದಿರಲ್ಲ, ಏನಿವತ್ತು ಇಷ್ಟೊಂದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸಂಗೀತ ಅಂತಾರೆ, ಅಲ್ವೋ ಗೊತ್ತಿಲ್ವೇನೋ ಇವತ್ತು ಏನು ಅಂತ? ಗೊತ್ತಿಲ್ಲಲ್ಲಮ್ಮ ಅಂತ ನಚ್ಚಿ ಅಂದಾಗ ಅದಕ್ಕೆ ಹೇಳ್ತಾರೆ ಸಂಗೀತ, ಇವತ್ತು ಅಜಿತನು ಹುಟ್ಟಿದ ದಿನ ಕಣೋ, 25 ವರ್ಷಗಳಿಂದನೂ ಕೂಡ ನಾವು 25 ವರ್ಷಕ್ಕೆ ಬಂದಿದೆ ಆಗ್ಲೇ, ನಾವ್ ಇನ್ನೂ ಕೂಡ ಈಗ್ಲೂ ಕೂಡ ನಾವು ನೋವ್ನಲ್ಲೇ ಕಾಲ ಕಳಿಯಂಗಾಗಿದೆ. ಅವನು ಬರ್ತಡೇನೆ ನಾವು ಆಚರಿಸಕ್ ಆಗ್ತಾ ಇಲ್ಲ. ಅದಕ್ಕೆ ನಚ್ಚಿ ಹೇಳ್ತಾನೆ, ನಾನು ಒಪ್ಸೋಕ್ ಪ್ರಯತ್ನ ಪಡ್ಲಾ? ಎಲ್ಲ ಸರಿ ಇದ್ದಿದ್ರೆ ಧಾಮ್ ಧೂಮ್ ಅಂತ ಹಬ್ಬ ಮಾಡ್ದಂಗ್ ಮಾಡ್ಬೋದು ಅವ್ನ ಬರ್ತಡೇನ ಅಂತ ಅಂದಾಗ ಅದಕ್ಕೆ ಸಂಗೀತ, ಬೇಡ ಸುಮ್ನಿರಪ್ಪ, ಹೋದ ವರ್ಷ ಮಾಡಕ್ ಹೋಗಿ ರಾಧಾ ಅಂತ ಮಾಡ್ಬಿಟ್ಟಿದ್ದಾನೆ, ಇನ್ ಮತ್ತೆ ಅದನ್ನೇ ನಾವು ಮುಂದುವರ್ಸೋದ್ ಬೇಡ. ಅಷ್ಟರಲ್ಲಿ ಭೂಮಿ ಬಟ್ಟೆ ಹುಡುಕ್ತಾ ಇರ್ತಾಳೆ. ಇವತ್ತು ಶಾಸ್ತ್ರದ ಪ್ರಕಾರ, ಭವಿಷ್ಯದ ಪ್ರಕಾರ ಸಾಹೇಬ್ರಿಗೆ ಪಿಂಕು ಅಥವಾ ವೈಟು ಬಹಳನೇ ಶುಭ ಅಂತ ಇದೆ. ಆದ್ರೆ ಪಿಂಕ್ ನೋಡೋಣ ಅಂತ ಹುಡುಕ್ತಾ ಇರ್ತಾಳೆ. ಏನ್ ಬೇಕಾದಷ್ಟು ಬಟ್ಟೆ ಇದಾವೆ ನಮ್ ಸಾಹೇಬ್ರು ಅಂತೇಳಿ. ಪಿಂಕ್ ಇದಾಗುತ್ತಾ? ಇಲ್ಲ, ಇನ್ನೊಂದ್ ಸ್ವಲ್ಪ ಪಿಕ್ ಬೇಕು, ಇದೆಲ್ಲ ಜ್ಯೋತಿಷಿ ಹೇಳಿರೋದು. ಅಷ್ಟರಲ್ಲಿ ಮಾಸ್ಕಟ್ ಫೈಲ್ ಕೆಳಕ್ ಬೀಳುತ್ತೆ. ನೋಡ್ತಾಳೆ, ಅಯ್ಯೋ ಸಾಹೇಬ್ರದು ಅಂದ್ರೆ ಇವತ್ತು ಹುಟ್ಟಿದ ದಿನ ಅವ್ರದ್ದು ಅಂತೇಳಿ ಆಶ್ಚರ್ಯ ಪಡ್ತಾಳೆ. ಅವ್ನ್ ಬರ್ತಾನೆ ಸ್ನಾನದ ಮನೆಯಿಂದ ಬಂದ ತಕ್ಷಣ, ಸಾಹೇಬ್ರೆ ನಿಮ್ಗೆ ಹುಟ್ಟುದಬ್ಬದ ಶುಭಾಶಯಗಳು ಕಿರ್ಚ್ಕೊಬಿಡ್ತಾನೆ. ಯಾರು ನಿನ್ಗೆ ಹೇಳಿದ್ದು ನಾನು ಹುಟ್ಟಿದಬ್ಬ ಅಂತ? ಅಲ್ವೇ ಅಲ್ಲ, ಯಾರು ನಿನ್ಗೆ ಹೇಳಿದ್ದು ಅಂತ ಅಂದಾಗ, ಇದನ್ನ ಯಾಕೆ ಇಟ್ಕೊಂಡಿದೀಯ? ಇಲ್ಲ ಸಾಹೇಬ್ರೆ, ನಾನಾಗ್ ನಾನು ತಗೊಂಡಿದ್ದೆಲ್ಲ, ಬಟ್ಟೆ ತೆಗಿಬೇಕಾದ್ರೆ ಫೈಲ್ ಕೆಳಗ್ ಬೀಳ್ತಾ ಇತ್ತು, ಅವಾಗ ನಿಮ್ ಮಾಸ್ ಕಾರ್ಡ್ ಅಲ್ಲಿ ನೋಡ್ದೆ ನಾನು ಅಂದಾಗ ಅಜಿತ್, ನಿನ್ಗೆ ಯಾರು ಮುಟ್ಟಕ್ ಹೇಳಿದ್ದು, ಇಡುವಲ್ಲಿ ಅಂತ ಕೂಗ್ಕೊಳ್ತಾನೆ. ಬೇಗ ರೆಡಿ ಆಗು, ನಾನು ಸ್ಟೇಷನ್ಗೆ ಹೋಗ್ಬೇಕು ಅಂದಾಗ ಅದಕ್ಕೆ ಭೂಮಿ ಹೇಳ್ತಾಳೆ, ಇದನ್ನೇ ಮೆಲ್ಲಗೆ ಹೇಳ್ಬೋದಿತ್ತಲ್ವಾ? ಅದಕ್ಕೆ ಅಜಿತ್, ಟೈಮ್ ಇಲ್ಲ ನಡಿ. ಕೆಳಕ್ ಬರ್ತಾಳೆ. ಬಂದ್ ರೆಡಿಯಾಗಿ ಹೊರಟ್ರಾಗ ಸಂಗೀತ ಅವರು, ಭೂಮಿ ಹೊರಡು ಬೇಗ. ಅವನು ಫೋನ್ ನಲ್ಲಿ ವಿಚಾರಿಸ್ಕೊಳ್ತಾ ಇರ್ತಾನೆ, ಒಂದ್ ಚಿಕ್ಕ ಮಗು ಫೋಟೋ ಕಳ್ಸಿದೀನಿ, ಅದು ಕೂಡ ನಮ್ಮ ಅತ್ತೆ ಮಗಳದು, ಬೇಗ ನೀವು ಕಳ್ಸ್ಕೊಡ್ಬೇಕು ಅಪ್ಡೇಟ್ ಮಾಡಿ, ಮತ್ತೆ ನಮ್ಮ ಅತ್ತೆದು ಕೂಡ ಬೇಗನೆ ಕಳಿಸ್ಕೊಡಿ ಅಂತ ಹೇಳ್ತಾ ಇರ್ತಾನೆ. ಅವ್ರು ಮಾತಾಡ್ಬೇಕಾದ್ರೆ ಭೂಮಿ ನೋಡಿ ಅಲ್ಲಿ ಹೆಂಗ್ ಮಾತಾಡ್ತಾ ಇರ್ತಾರೆ ಎಲ್ಲವನ್ನೂ ಕೂಡ. ಅವ್ರ ಬರ್ತಡೇ ಅತ್ತೆ ಇವತ್ತು, ಗೊತ್ತಿಲ್ವಾ ನಿಮ್ಗೆ? ಭೂಮಿ ದೇವಸ್ಥಾನಕ್ಕೆ ಹೋಗಲ್ವಾ? ಅದಕ್ಕೆ ಭೂಮಿ ಹೇಳ್ತಾಳೆ, ಇಲ್ಲ ಅತ್ತೆ, ನಿಮ್ಮೆಲ್ರ ಜೊತೆ ಹೋಗೋಣ ಅಂತ ಅನ್ಕೊಂಡ್ವಿ. ಎಲ್ಲಿ ಬರ್ತಾರ ಅವ್ರಿಗೆ? ಜೈಲೇ ಅವ್ರಿಗೆ ಸ್ಟೇಷನ್ನೇ ದೇವಸ್ಥಾನ ಇದ್ದಾಗೆ, ಬರ್ತಾ ಹೇಳಿ. ಅದಕ್ಕೆ ಸಂಗೀತ ಅಂತಾರೆ, ಹೋಗೋಗ್ ಬೇಗ ಹೋಗು, ಇನ್ ಮತ್ತೆ ರೇಗಾಡ್ಬಿಡ್ತಾನೆ. ಅಷ್ಟ್ರಲ್ಲಿ ಹೊರಡಮ್ಮ, ಬಾಕ್ಸ್ ಎಲ್ಲ ನಾನು ಅಲ್ಲಿಗೆ ಕಳ್ಸ್ಕೊಡ್ತೀನಿ
ಬರ್ತಿದ್ದಾಗೇನೆ ಸತ್ಯಣ್ಣ ಇಲ್ಲಿ ಸ್ಟೇಷನ್ ಅಲ್ಲಿ ಅಜಿತನ್ ಜೊತೆ ಮಾತಾಡ್ತಾ ಇರ್ತಾರೆ. ಏನು ಅಜಿತ, ಈ ತರ ಮೌನವಾಗಿದ್ಯಲ್ಲ, ಹೇಗೋ ನನ್ ತಂಗಿಗ್ ಮುಖ ತೋರ್ಸೋದು ಸರಿ ಹೋಯ್ತೇನೋ, ಎಲ್ಲ ನಿನ್ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಅದಕ್ಕೆ ಅಜಿತ್ ಏನ್ ಸರಿ ಹೋಗೋದು, ನೋಡಿ ಬರ್ತಾಳೆ ನಿಮ್ ತಂಗಿನೇ, ಅಷ್ಟ ಭೂಮಿ ಬರ್ತಾಳೆ. ಬರ್ತಿದ್ದಾಗೇನೆ ಸತ್ಯಣ್ಣ, ಯಾಕೆ ಸಾಹೇಬ್ರು ಯಾವ ವರ್ಷನೂ ಕೂಡ ಬರ್ತಡೇ ಮಾಡ್ಕೊಳಕ್ ಇಷ್ಟಪಡಲ್ವಂತಲ್ಲ, ಇವತ್ತು ಕೂಡ ಹೇಳೋಣ ಅಂತ ಹೋದ್ರೆ ಸಿಡಿದ್ ಬಿದ್ದೋದ್ರು, ನಿಮ್ಗೇನಾದ್ರೂ ವಿಷಯ ಗೊತ್ತಿದ್ಯಾ? ಅದಕ್ಕೆ ಸತ್ಯಣ್ಣ ಹೇಳ್ತಾರೆ, ಅದು ಏನಿಲ್ಲ. ಮತ್ತೆ ಭೂಮಿ ಕೇಳ್ತಾರೆ, ಏನಾದ್ರು ಸಾಹಿತ್ಯ ಅವ್ರ ಪ್ರೀತಿ ಹೊಟ್ಟೋಯ್ತು ಈ ದಿನನೇ ಅಂತಾನ? ಅದಕ್ಕೆ ಸತ್ಯ ಹೇಳ್ತಾರೆ, ಸಾಹಿತ್ಯ ಅದು ಇರ್ಲಿ, ಸಾಹಿತ್ಯ ಅದು ಕೂಡ ಮತ್ತೆ ಇನ್ನ ಬೇರೆನೆ ಕಾರಣ ಇದೆ. ಶಾರದಾ ಅವರು ಇವತ್ತು ಕಾಣೆ ಆಗಿದ್ದ ದಿನ, ಹಾಗಾಗಿ ಅವನ ಆಚರಿಸ್ಕೊಳಕ್ ಇಷ್ಟಪಡಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.